बोलो भारत माता की, बोलो यूथ कांग्रेस की, बोलो यूथ कांग्रेस की। डाउन डाउन बीजेपी, डाउन डाउन बीजेपी। नरेंद्र मोदी, नरेंद्र मोदी, नरेंद्र मोदी, नरेंद्र मोदी। धिक्कारा 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 बीजेपी धिक्कारा 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 मोदी सरकार धिक्कारा धिक्कारा बीजेपी सरकार धिक्कारा 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 बीजेपी सरकार धिक्कारा। डाउन डाउन बीजेपी, डाउन डाउन बीजेपी, डाउन डाउन बीजेपी, डाउन डाउन बीजेपी, डाउन डाउन बीजेपी। अन्याय अन्याय धिक्कारा धिक्कारा मोदी जी का धिक्कारा 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 मोदी जी का धिक्कारा धिक्कारा डाउन डाउन बीजेपी, डाउन डाउन बीजेपी, डाउन डाउन बीजेपी, डाउन डाउन बीजेपी, डाउन डाउन मोदी। ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷರು. ಮೊನ್ನೆ ಇವತ್ತು ನಡೆದ ಪ್ರತಿಭಟನೆ ಕಾರಣ ಮುಖ್ಯ ಉದ್ದೇಶ ಏನಂದ್ರೆ, ಮೊನ್ನೆ ನಡೆದ ಶೃಂಗಸಭೆ, ಜಾಗತಿಕ ಶೃಂಗಸಭೆಯಲ್ಲಿ ಮೊನ್ನೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಮತ್ತು ಅತ್ಯುನ್ನತ ಅಧಿಕಾರವನ್ನು ಹೊಂದಿರತಕ್ಕಂಥ ನರೇಂದ್ರ ಮೋದಿ ಅವರು ಹಲವಾರು ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತಂದೇಳಿ ಏನು ಇವತ್ತು ನಮ್ಮ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರು ಇವತ್ತೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ರೀತಿ ಇವತ್ತವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದರ ಕೆಲಸ ಮೊನ್ನೆ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಹೋರಾಟ ಮಾಡುವ ಹಕ್ಕು ಕೂಡ ಅವರು ಕಸ್ಕೊಳ್ಳುವಂತ ಒಂದು ಸಂದರ್ಭ ಬಂದೊದಗಿದೆ ನಮಗೆ. ಯಾಕಂತಂದ್ರೆ ಹೇಳಿದ್ರೆ ಇವತ್ತು AI ಸಂವಿಧಾನ ಶೃಂಗಸಭೆಯಲ್ಲಿ ಅದೇನು ನಡೀತೋ ಅದನ್ನ ಪ್ರಶ್ನೆ ಮಾಡೋದು ಕೂಡ ನಮ್ಗೆ ಹಕ್ಕಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಎಪ್ಸ್ಟೀನ್ ಅಂದ್ರೆ ಅವರೊಬ್ಬ ಅಮೆರಿಕದ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕೇಸ್ಗಳಲ್ಲಿ ಇರೋರು. ಅವರು ನಿಗೂಢವಾಗಿ 2017ರಲ್ಲಿ ಸಾವನ್ನಪ್ತಾರೆ. ಆ ಸಾವನ್ನಪ್ಪದಲ್ಲಿ ನಿಗೂಢವಾಗಿ ಜೈಲಿನಲ್ಲಿ ಅವರು ಸಾವನ್ನಪ್ತಾರೆ. ವಿಪರ್ಯಾಸ ಏನಂತಂದು ಹೇಳಿದ್ರೆ 2017ರಲ್ಲಿ ಜೈಲಿನಲ್ಲಿ ಸಾವನ್ನಪ್ಪಿದಾಗ CC ಕ್ಯಾಮರಾಗಳು ಕೆಲಸ ಮಾಡಿರೋದಿಲ್ಲ, ಒಂದೇದು. ಹಾಗೆ ಅಲ್ಲಿರ್ತಕ್ಕಂಥ ಜೈಲರ್ಸು ಮತ್ತು ಗಾರ್ಡ್ಸ್ ಯಾರು ಕೂಡ ಇರೋದಿಲ್ಲ. ಇದು ವಿಪರ್ಯಾಸ. ಯಾಕಂತಂದ್ರೆ ಅವರೇ ಒಂದು ಫೈಲ್ಸ್ ನಲ್ಲಿ ಹೇಳಿರೋ ಪ್ರಕಾರ ನನಗೆ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಹೋಗಿದ್ದಾರೆ ಅಂತಂದೇಳಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದನ್ನ ನಾವು ನಮ್ಮ ರಾಷ್ಟ್ರ ನಾಯಕರ ಜೊತೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮನ್ನು ಹತ್ತಿಕ್ಕಂತ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಈ ವಿರುದ್ಧ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಯುವಕರ ಹೋರಾಟಕ್ಕೆ ಮತ್ತು ನಮ್ಮ ಯುವಕರ ಧ್ವನಿಯನ್ನು ಕೇಳಿ ನಿನ್ನೆ ಏನು ನ್ಯಾಯಸಮ್ಮತವಾಗಿ ನಮಗೆ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಜಾಮೀನು ಮಂಜೂರಾಗಿದೆ. ಇದೆಲ್ಲ ಕಾರಣ ನಮ್ಮ ಯುವಕರ ಧ್ವನಿಯನ್ನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಮಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕು ಕೂಡ ಕಸ್ಕೊಳ್ಳುವಂತ ಸಂದರ್ಭ ಬಂದಿದೆ. ಸೊ ಹಂಗಾಗಿ ನಾವು ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ. ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಪ್ರಶ್ನೆ ಕೇಳುವಂತ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಮತ್ತೆ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬಯಸ್ತಾ ಇರ್ತೀವಿ ಎಲ್ಲ ದೇಶದಲ್ಲಿ ನಾಗರಿಕರು. ಆದ್ರೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಆ ದೇಶದಲ್ಲಿ ಇರುವಂತ ಪ್ರೆಷರ್ ಇವ್ರು ನಮ್ಮ ಭಾರತ ದೇಶ ಮೇಲೆ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಹಂಗಾಗಿ ನಾವ್ ಕಾಂಪ್ರಮೈಸ್ ಮೋದಿ ಅಂತ ಕರಿತಾ ಇದೀವಿ. ನೋಡಿ, ನಮ್ ನರೇಂದ್ರ ಮೋದಿ ಅವರಿಗೆ ಬೇರೆ ದೇಶಗಳಿಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಆಗುವಷ್ಟು ಸಮಯ ಇದೆ. ಆದ್ರೆ ನಮ್ಮ ಭಾರತ ದೇಶದ ಮೀಡಿಯಾದವರಿಗೆ ಮಾತಾಡಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲಿ ಮೋಜು ಮಸ್ತಿ ಮಾಡೋಕೆ ಇಸ್ಟರ್ನ್ ಫೈಲ್ಸ್ ಅನ್ನೋದ್ರಲ್ಲಿ ಹೆಸರು ಬರೋಕೆ ಇವೆಲ್ಲ ಮಾಡ್ತಾ ಇದಾರೆ. ಮತ್ತು ನಮ್ಮ ದೇಶದ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೇಳ್ತಿರುವ ಪ್ರತಿಯೊಂದು ಕ್ವಶನ್ಗೂ ಅವ್ರು ಆನ್ಸರ್ ಮಾಡ್ತಾ ಇಲ್ಲ. ಮೋದಿ ಹೆಸರಿಲ್ಲ ಅಂತಂದ್ರೆ ಮೋದಿ ಅವರು ಅದು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದಲ್ಲ, ಮೋದಿ ಹೆಸರು ಐತಾ ಇಲ್ಲ ಅಂತ ನಮ್ಮ ಕ್ವಶನ್ ನಾವು ಹಾಕಿದೀವಿ. ಸಮಾಧಾನ ಯಾರು ಕೊಡ್ಬೇಕು? ಅದಕ್ಕೆ ನರೇಂದ್ರ ಮೋದಿ ಅವರೇ ಕೊಡ್ಬೇಕು. ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಕೇಳಿದ್ದಾರೆ, ಅವ್ರ ಸಮಾಧಾನ ಉತ್ತರ ಕೊಟ್ರ ಅದಕ್ಕೆ. ಅವ್ರು ಬೇಕಾದ್ರೆ ನಿಮ್ಗೆ ಯಾವತ್ತಾದ್ರೂ ನಿಮ್ ಕ್ವಶನ್ ಉತ್ತರ ಕೊಟ್ರ ಮೀಡಿಯಾದವ್ರಿಗೆ ಇಲ್ಲ.